ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಜೇತವನ ಉದ್ಯಾನ. ಒಮ್ಮೆ ಪಿಂಡಕನೆಂಬ ವ್ಯಾಪಾರಿಯು ಗೌತಮ ಬುದ್ಧರ ಉಪದೇಶಗಳಿಂದ ಪ್ರಭಾವಿತರಾಗಿ ತನ್ನ ಊರಾದ ಶ್ರಾವಸ್ತಿಗೆ ಬಂದು ಬೋಧಿಸತ್ವದ ಪ್ರಚಾರವನ್ನು ಕೈಗೊಳ್ಳಬೇಕೆಂದು ಪ್ರಾರ್ಥಿಸಿದನು. ಬುದ್ಧರು ಸಮ್ಮತಿಸಿದರು. ಶ್ರಾವಸ್ತಿಯ ರಾಜಕುಮಾರನ ಸುಪರ್ದಿಯಲ್ಲಿ ಒಂದು ಸುಂದರ ಉದ್ಯಾನವನವಿದ್ದಿತು. ಆತ ರಾಜಕುಮಾರನನ್ನು ಕೆಲ ದಿನಗಳ ಮಟ್ಟಿಗೆ ಆ ಉದ್ಯಾನವನ್ನು ಬಿಟ್ಟುಕೊಡಬೇಕೆಂದು ಅಲ್ಲಿ ತನ್ನ ವಿಶೇಷ ಅತಿಥಿಯೊಬ್ಬರು ಉಳಿದುಕೊಳ್ಳಲಿದ್ದಾರೆಂದು ಕೇಳಿಕೊಂಡರು. ಲೋಭಿಯಾದ ವ್ಯಾಪಾರಿಗೆ ಆ ಉದ್ಯಾನವನ್ನು ಬಿಟ್ಟುಕೊಡಲು ರಾಜಕುಮಾರನಿಗೆ ಇರಲಿಲ್ಲ. ಆ ವಿಶೇಷ ಅತಿಥಿ ಯಾರೆನ್ನುವುದು ಆತನಿಗೆ ತಿಳಿದಿರಲಿಲ್ಲ. ಆತ ಒಂದು ವಿಚಿತ್ರ ಷರತ್ತನ್ನು ವಿಧಿಸಿದನು. ವ್ಯಾಪಾರಿಯು ಆ ಇಡೀ ಉದ್ಯಾನವನವನ್ನು ಬಂಗಾರದ ನಾಣ್ಯಗಳಿಂದ ತುಂಬಿಸಿ ಬಿಡಬೇಕು ಎಂಬುದೇ ಆ ಷರತ್ತು. ವ್ಯಾಪಾರಿ ಪ್ರಯತ್ನಿಸುವುದಾಗಿ ಹೇಳಿ ಮರಳಿದನು. ಸಾಯಂಕಾಲದ ವೇಳೆಗೆ ವ್ಯಾಪಾರಿಯಾಗಲೇ ಉದ್ಯಾನದ ಅರ್ಧ ಭಾಗವನ್ನು ಬಂಗಾರದ ನಾಣ್ಯಗಳಿಂದ ಮುಚ್ಚಿದ್ದಾನೆಂದು, ಇನ್ನಷ್ಟು ನಾಣ್ಯಗಳು ಬರುತ್ತಿವೆ ಎಂದು ಕಾವಲ ಭಟರು ರಾಜಕುಮಾರನಿಗೆ ತಿಳಿಸಿದರು. ರಾಜಕುಮಾರ ಈ ವಿಚಿತ್ರವನ್ನು ಕಣ್ಣಾರೆ ನೋಡಬೇಕೆಂದು ಬಂದನು. ವ್ಯಾಪಾರಿ ಪಿಂಡಕನು ಅವನಿಗೆ ಹೇಳಿದನು, ನನ್ನ ವಿಶೇಷ ಅತಿಥಿ ಭಗವಾನ್ ಬುದ್ಧ, ಆ ಮಹಾನ್ ಯೋಗಿಯು ನನಗೆ ಸಂಪತ್ತು ಬಂಗಾರಗಳ ಮೇಲಿದ್ದ ಆಸೆಯನ್ನು ನಾಶಪಡಿಸಿದನು. ಆತ ಬೋಧಿಸುವ ಆಧ್ಯಾತ್ಮಿಕ ಜ್ಞಾನ ಮತ್ತು ತತ್ವೋಪದೇಶಗಳು ಈ ಬಂಗಾರದ ನಾಣ್ಯಗಳಿಂದ ಎಷ್ಟೋ ಅಮೂಲ್ಯವಾದವುಗಳಾಗಿವೆ. ಜಗತ್ತಿನತ್ತ ನನ್ನ ದೃಷ್ಟಿಕೋನ ಬದಲಾಗಿದೆ. ಭಗವಾನರು ಇಲ್ಲಿಗೆ ಭೇಟಿ ಕೊಟ್ಟಲ್ಲಿ ನಾನು ಈ ಎಲ್ಲ ನಾಣ್ಯಗಳನ್ನು ಅವರ ಸಂಘಕ್ಕೆ ಅರ್ಪಿಸುವೆ. ರಾಜಕುಮಾರನಿಗೆ ವ್ಯಾಪಾರಿಯಲ್ಲಾಗುವ ಬದಲಾವಣೆ ಆಶ್ಚರ್ಯವನ್ನು ತಂದಿತು. ಆತ ಪರೋಕ್ಷವಾಗಿ ಬುದ್ಧರ ಉಪದೇಶಗಳನ್ನು ಕೇಳಿದಂತಾಯಿತು. ರಾಜಕುಮಾರನು ಆ ಉದ್ಯಾನದಲ್ಲಿ ಭವ್ಯವಾದ ಬುದ್ಧ ವಿಹಾರವನ್ನು ನಿರ್ಮಿಸಿದನು. ಭಗವಾನ್ ಬುದ್ಧರ ಪ್ರಭಾವಳಿ ನೇರವಾಗಿ ಅವರ ಸಂಪರ್ಕಕ್ಕೆ ಬಾರದೆ ಇತರರಿಂದ ಅವರ ಉಪದೇಶಗಳನ್ನು ಕೇಳಿಕೊಂಡವರನ್ನು ಸಹ ಪರಿವರ್ತಿಸಬಲ್ಲಷ್ಟು ಶಕ್ತಿಯುತವಾಗಿದ್ದಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.